ಎಸ್ ರಾಯನ್ ಎಂಟ್ರಿಗೆ ಕುಣಿದು ಕುಪ್ಪಳಿಸಿದಂತಹ ಅಭಿಮಾನಿಗಳು ಯಶ್ ಕಟೌಟ್ ಮುಂದೆ ಲೇಡಿ ಫ್ಯಾನ್ಸ್ ಈಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ರಾಜ ಹುಲಿ ಮಾಸ್ ಎಂಟ್ರಿಗೆ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆ ಆಗ್ತಾ ಇದೆ. ಗ್ಯಾಂಗ್ಸ್ಟಾರ್ ಪಾತ್ರದಲ್ಲಿ ನಟ ಯಶ್ಗೆ ಮಾಸ್ ಆಟಿಟ್ಯೂಡ್ ಇದೆ. ಇಲ್ಲಿ ನಯನತಾರಾ ಎಂಟ್ರಿಗಂತೂ ಥಿಯೇಟರ್ನಲ್ಲಿ ಫುಲ್ ಜೋಶ್. ನೋಡಿ, ಯಶ್ ನಯನತಾರಾ ಜೋಡಿಗೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಾಕ್ಸಿಕ್ ಅಬ್ಬರಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಫಿದಾ ಆಗಿದೆ. ರಾಯನ್ ಎಂಟ್ರಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಿದ್ದಾರೆ. ಯಶ್ ಕಟೌಟ್ ಮುಂದೆ ಲೇಡಿ ಫ್ಯಾನ್ ಒಬ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಇಲ್ಲಿ ಗ್ಯಾಂಗ್ಸ್ಟಾರ್ ಪಾತ್ರದಲ್ಲಿ ನಟ ಯಶ್ ಮಾಸ್ ಆಟಿಟ್ಯೂಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಯನತಾರಾ ಎಂಟ್ರಿಗಂತೂ ಥಿಯೇಟರ್ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಫುಲ್ ಜೋಶಲ್ಲಿದ್ದಾರೆ ಅಭಿಮಾನಿಗಳು. ನಯನತಾರಾ ಮತ್ತು ಯಶ್ ಜೋಡಿಗೆ ಅಭಿಮಾನಿಗಳಿಂದ ಒಳ್ಳೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಾಕ್ಸಿಕ್ ಅಬ್ಬರಕ್ಕೆ ಇಡೀ ಬೆಂಗಳೂರಷ್ಟೇ ಅಲ್ಲ, ಇಡೀ ವಿಶ್ವವೇ ಫಿದಾ ಆಗಿದೆ. 4 ವರ್ಷದಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಫಸ್ಟ್ ಟೈಮ್ ಇಷ್ಟೊತ್ತಿಗೆ ಬಂದಿರೋದು, ವೆರಿ ಎಕ್ಸೈಟೆಡ್. ಅದು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, ಬಟ್ ಫ್ರಮ್ ಫ್ಯಾಮಿಲಿ ಬಿಟ್ಟು. ಸೊ ಏನೋ ಖುಷಿ ಒಂಥರ, ಇದೆಲ್ಲ ನೋಡೋಕ್ಕೆ ಎದುರುಗಡೆ ಏನೋ ಮಜಾ ಅಷ್ಟೇ. ಯಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಸೇಮ್ ಯಾ ಕನ್ನಡದವ್ರೆ. ಈಗ 4 ವರ್ಷ ಆದಮೇಲೆ KGF ನಂತರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ ಅವರು ಡ್ಯುಯಲ್ ರಾಯಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ರಾಯ ಹಾಗೆ ಟಿಕೆಟ್ ಆಗಿ. ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮಗೆ ಹೇಗಿರ್ಬೋದು ಅಂತ? ಯಾ ತುಂಬ ಇದೆ ಎಕ್ಸೈಟ್ಮೆಂಟ್. ನಮಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. 4 ವರ್ಷ ಆದಮೇಲೆ ಬಾಸ್ ಸಿನಿಮಾ ಬರ್ತಿದೆ. ನಂಗೆ ನಮ್ಮ ಹುಡುಗರಿಗೂ ಎಲ್ಲರೂ ಹಬ್ಬ, ಇದು ಟಾಕ್ಸಿಕ್ ಹಬ್ಬ ಅಂತ ಹೇಳ್ಬೋದು. ಜೈ ಯಶ್ ಬಾಸ್, ಜೈ ಟಾಕ್ಸಿಕ್. ನಾವು ತುಂಬ ಜನ ರಾತ್ರಿ ಬಂದು ಇಲ್ಲೆಲ್ಲ ನೋಡ್ಕೋತಾ ಇದ್ವಿ. ಮತ್ತೆ ಬೆಳಗ್ಗೆ 4 ಗಂಟೆಯಿಂದ ಇಲ್ಲೇ ಇದ್ದೀವಿ. ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇದ್ದಾರೆ. ಇದು ಒಳಗಡೆ ತುಂಬ ಜನ ಇದ್ದಾರೆ, ಎಲ್ಲೂ ಇದ್ದಾರೆ. ಎಲ್ಲ ತುಂಬ ಇವರೆಲ್ಲ ನಮ್ಮವರೇ ಯಶ್ ಬಾಸ್ ಫ್ಯಾನ್ಸ್ ಎಲ್ಲ ನಮ್ಮವರೇನೆ. ಟಿಕೆಟ್ ರೋಲ್ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ. ಜೊತೆಲಿ ರಾಯ ರೋಲ್ ಕೂಡ. ಸೊ ಏನಾದರೂ ಯಶ್ ಬಾಸ್ ನಟನೆ ಮಾಡ್ತಿದ್ದಾರೆ ಅಂದರೆ ಎಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಟಾಕ್ಸಿಕ್ ಚಿತ್ರ ಗೆಲ್ಲಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು ಅಷ್ಟೇ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಇವತ್ತು ಅದ್ದೂರಿಯಾಗಿ ತೆರೆಗೆ ಬರ್ತಾ ಇರುವಂಥದ್ದು. ಇವತ್ತು ನಾವು ವೀರೇಶ್ ಚಿತ್ರಮಂದಿರದ ಮುಂದೆ ಇದ್ದೀವಿ. ಇವತ್ತು ಅಭಿಮಾನಿಗಳನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈಗ ನನ್ನ ಜೊತೆಗೆ ಇರುವಂತಹ ಅಭಿಮಾನಿ, ಯಶ್ ಅವರ ಅಭಿಮಾನಿ, ಕೋಟೆ ಹುಡುಗ ಪ್ರಸಾದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ನಾವು ಬೆಂಗಳೂರೇ. ಓಕೆ. ಸೊ ಫೈನಲ್ ಆಗಿ ನಿಮ್ಮ ಯಶ್ ಅವರ ಸಿನಿಮಾ ತೆರೆಗೆ ಬರ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ಮೇಡಮ್, 4 ವರ್ಷದ ನಂತರ ನಮ್ಮ ಬಾಸ್ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಮೇಡಮ್. ಮತ್ತೆ ಇಡೀ ಪ್ರಪಂಚ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ಸಮಯ ಹತ್ರ ಇದೆ. ಇತಿಹಾಸ ಸೃಷ್ಟಿ ಮಾಡೋ ಸಮಯ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಷ್ಟು ದಿನ ಸಿನಿಮಾ ಓಡಲ್ಲ ಅಂತ ಇದ್ರು. ಬಟ್ ಇವತ್ತು ಬೆಳಗ್ಗೆ 6 ಗಂಟೆ, ಇವಾಗ ಇನ್ನೂ 6 ಗಂಟೆ ಆಗಿಲ್ಲ. ಜನಗಳು ನೋಡ್ರಿ ಎಷ್ಟು ಜನ ಇದ್ದಾರೆ. ಈ ಒಂಥರ ಇತಿಹಾಸ ಮೇಡಮ್ ಇದು. ನಿಜವಾಗ್ಲೂ ಒಂದು ಶೋ ಆಗಲಿ ಆಮೇಲೆ ಮಾತಾಡ್ತೀವಿ. ಅಭಿಮಾನಿಗಳು 4 ವರ್ಷ ನಮ್ಮ ಬಾಸ್ ಏನು ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತೊಂದು ಇತಿಹಾಸದ ದಿನ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಇಡೀ ಪ್ರಪಂಚದ ಪ್ರತಿಯೊಬ್ಬರು ಬಾಯಲ್ಲಿ ಇವತ್ತು ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿ ಅಂತ ಬಂದೇ ಬರುತ್ತೆ. ಓಕೆ. ಒಂದಷ್ಟು ಜನ ಹೇಳ್ತಾರೆ ಲೇಡೀಸ್ ನೋಡೋಕ್ಕಾಗೋದಿಲ್ಲ, ಹೆಣ್ಮಕ್ಳು ನೋಡೋ ಅಂಥ ಸಿನಿಮಾ ಅಲ್ಲ ಇದು ಟಾಕ್ಸಿಕ್ ಅಂತ. ಒಂದಷ್ಟು ಜನ ನೆಗೆಟಿವ್ ಕಾಮೆಂಟ್ ಕೂಡ ಹಾಕಿದವರು ಇದ್ದಾರೆ. ಯಾಕಂತಂದರೆ ಟ್ರೈಲರ್ ನೋಡಿದವರು. ಅಂಥವ್ರಿಗೆ ಏನು ಹೇಳ್ತೀರಿ ಅಥವಾ ಹೇಗೆ? ನೋಡಿ ಮೇಡಮ್, ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಟಾಕ್ಸಿಕ್ ಸಿನಿಮಾನ ನಿಮ್ಮ ಅಕ್ಕ ತಂಗಿಯರ ಜೊತೆ ನೋಡೋಕ್ಕಾಗಲ್ಲ, ನಿಮ್ಮ ಅಮ್ಮವ್ರ ಜೊತೆ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಆಯ್ತಪ್ಪ, ಅವ್ರ ಜೊತೆ ಹೋಗಲ್ಲ ಹಂಗೆ ಹೇಳಿದ್ರಲ್ಲ, ಅವ್ರು ಬರ್ತಾರೆ ಕೇಳಿ ಸಿನಿಮಾಗೆ. ನಮ್ಮ ಜೊತೆ ಅವ್ರು ಬರ್ತಾರಾ? ದಯವಿಟ್ಟು ನೆಗೆಟಿವ್ ಮಾತಾಡೋರೆಲ್ಲ ದಯವಿಟ್ಟು ಇದು ಲಾಸ್ಟ್ ವಾರ್ನಿಂಗು. ನಾವು ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿಗಳು ಯಾರಿಗೂ ಕೆಟ್ಟದಾಗ ಮಾತಾಡಲ್ಲ. ನಮ್ಮ ಕನ್ನಡಿಗರೇ ಶತ್ರುಗಳು. ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ತಿದೆ. ಬೇರೆ ಇಂಡಸ್ಟ್ರಿಯವರು ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ, ಸಲ್ಯೂಟ್ ಹೊಡಿತಾರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆದರೆ ನಮ್ಮ ಕನ್ನಡಿಗರೇ ಇಲ್ಲಿ ಕೂತ್ಕೊಂಡು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಅದು ನಿಮ್ಮ ತಪ್ಪಲ್ಲ ಬಿಡಿ. ಯಾಕಂದರೆ ಅಲ್ಲ ಯಾರೆಲ್ಲ ಟಾಕ್ಸಿಕ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರೋದು ನಿಮ್ಮ ತಪ್ಪಲ್ಲ, ನಿಮ್ಮ ಅಪ್ಪದಿರ ತಪ್ಪು. ಏನು ಮಾಡ್ತೀರಾ, ನಮ್ಮ ಬಾಸ್ ಕಾಲದಲ್ಲಿ ಹುಟ್ಟಿಸ್ಬಿಟ್ಟವ್ರೆ ನಿಮ್ಮನ್ನ. ನಮ್ಮ ಬಾಸ್ ಏನೇ ಇದ್ರೂ ಆಳ್ವಿಕೆ ಮಾಡ್ತಾ ಇರ್ತಾರೆ, ನೀವು ನೋಡ್ತಾ ಇರಬೇಕು ಅಷ್ಟೇನೆ ಬ್ರದರ್. ಓಕೆ. ಫೈನಲ್ ಆಗಿ ಆಷಾಢ ಕಳೆದು ಶ್ರಾವಣ ಬಂದಿದೆ, ನಿಮ್ಮ ಬಾಸ್ ಟಾಪ್ ಆಗಿ ಬರ್ತಿದ್ದಾರೆ, ಏನು ಹೇಳ್ತೀರಿ? ನೋಡಿ ಮೇಡಮ್, ಇಡೀ ಪ್ರಪಂಚದಲ್ಲಿ
ನೋಡಿ ಮೇಡಮ್, ಇಡೀ ಪ್ರಪಂಚದಲ್ಲಿ ನುಡಿದಂತೆ ನಡೆಯುತ್ತಿರುವ ಏಕೈಕ ಹೀರೋ ಅಂತ ಹೇಳಿದ್ರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅವ್ರು ಇವಾಗಲ್ಲ, ಆವಾಗಲೇ ಅವ್ರ ಡೆಸ್ಟಿನಿನ ಸ್ಕೂಲ್ ಬೆಂಚ್ ಮೇಲೆ ಕೆತ್ತುಬಿಟ್ಟವ್ರೆ. ಇನ್ನೇನೇ ಇದ್ರೂ ನೋಡ್ತಾ ಇರೋದು ಅಷ್ಟೇ ಮೇಡಮ್, ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪಲ್ಲಿ ಬರುತ್ತೆ. ಟಾಕ್ಸಿಕ್ ಅನ್ನೋದು ಇನ್ನೇನೇ ಇದ್ರೂ ವರ್ಲ್ಡ್ ಇಡೀ ಪ್ರಪಂಚ ತಿರುಗಿ ನೋಡೋ ಥರ ಮಾಡುತ್ತೇವೆ. ಥ್ಯಾಂಕ್ ಯು. ಮೇಡಮ್ ಹೇಳಿ, ತಮ್ಮ ಹೆಸರು? ಪ್ರತಿಭಾ ಅಂತ ಮೇಡಮ್. ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾವೆಲ್ಲ ಬಸವೇಶ್ವರ ನಗರದಿಂದ ಬಂದಿರೋದು. ಸೊ ಯಶ್ ಅವರ ಅಪ್ಪಟ ಅಭಿಮಾನಿ ಆ್ಯಕ್ಚುಲಿ. ಏನಂತ ಹೇಳಿದ್ರೆ, ಸೊ ಇವತ್ತು 10,000 ವಾಲ ಪಟಾಕಿ ಬೇರೆ ಹಚ್ಚೋಕೆ ಬಂದಿದ್ದೀವಿ. ಏನಕ್ಕಂತ ಹೇಳಿದ್ರೆ, ಎಲ್ಲ ಹೀರೋಗಳ ಥರ ಅಲ್ಲ ಯಶ್ ಆ್ಯಕ್ಚುಲಿ. ಸೊ ಏನು ಹೇಳ್ತಾರೆ ಅದೇ ಮಾಡ್ತಾರೆ, ಏನು ಮಾಡ್ತಾರೆ ಅದನ್ನೇ ಹೇಳ್ತಾರೆ ಅನ್ನೋ ಒಂದು ಮಾತಿಗೆ ಬದ್ಧವಾಗಿ ನಡ್ಕೊಳ್ಳೋ ಅಂಥವ್ರು ಒಬ್ಬ ಲೀಡರ್ ಆಗೋಕ್ಕೆ ಸಾಧ್ಯ. ಸೊ ಆ್ಯಸ್ ಎ ಲೀಡರ್ ಆಗಿರ್ಬೋದು, ಆ್ಯಸ್ ಎ ಹೀರೋ ಆಗಿರ್ಬೋದು, ಈಸ್ ಅ ವೆರಿ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೇನಕ್ಕೆ ಪರ್ಸ್ನಲಿ, ಆ್ಯಂಡ್ ಇವಾಗ ಅಂತಲ್ಲ, ಯಶ್ ಟಾಪಲ್ಲಿ ಬಂದಮೇಲೆ ಇಷ್ಟ ಅಂತಲ್ಲ, ನಂದ ಗೋಕುಲದಿಂದನೂ ನನಗೆ ಇಷ್ಟ ಯಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು. ಹಾಗಾಗಿ ನಂಗೆ ಅವಾಗಿಂದನೂ ಇಷ್ಟ ಯಶ್ ಅನ್ನೋದು. ಆ್ಯಂಡ್ ಅವ್ರು ಯಾವಾಗ ಒಂದು ಸ್ಟೇಜ್ ಮೇಲೆ ಬಂದು ಇಂಡಿಯಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀವಿ ಅಂದಾಗ, ಆ್ಯಂಡ್ KGF ಅಲ್ಲಿ ಐ ಆಮ್ ದ CEO ಆಫ್ ಇಂಡಿಯಾ ಅಂತ ಹೇಳಿದಾಗ, ಇಟ್ಸ್ ಲೈಕ್ ಎ ಪ್ರೌಡ್ ಮೂಮೆಂಟ್ ಫಾರ್ ಎವ್ರಿ ಅಭಿಮಾನಿಗಳು. ಸೊ ಅಭಿಮಾನಿಗಳೇ ದೇವರು ಅಂತ ಬಾಯಲ್ಲಿ ಹೇಳ್ಕೊಂಡು ಬರೋರಾದರೆ ಅದನ್ನು ಪ್ರೂವ್ ಮಾಡೋರು ಇನ್ನೊಬ್ರು ಆಗಿರೋಕ್ಕೆ ಅನ್ನೋ ಮಾದರಿನೇ ಯಶ್ ಅವರು ಆಗಿರ್ಬೋದು. ಒಂದಷ್ಟು ಜನ ಹೇಳ್ತಾರೆ ಲೇಡೀಸ್ ನೋಡೋದಕ್ಕಾಗೋದಿಲ್ಲ, ಲೇಡೀಸ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇವತ್ತು ನೀವು ಲೇಡಿ ಅಭಿಮಾನಿಯಾಗಿ ಬಂದಿದ್ದೀರಾ, ಜೊತೆಗೆ ಪಟಾಕಿ ಕೂಡ ಹಚ್ತಾ ಇರುವಂಥದ್ದು, ಏನು ಹೇಳ್ತೀರಿ? ಮೇಡಮ್, ಲೇಡೀಸು ಜೆಂಟ್ಸು ಅನ್ನೋದೇನೇ ಇಲ್ಲ, ಫ್ಯಾಕ್ಟ್ ಅಷ್ಟೇ. ಇವಾಗ ನಾವು ಇಂಗ್ಲೀಷ್ ಮೂವಿ ನೋಡೋಕೆ ಹೋದರೆ ಎಲ್ಲ A ಗ್ರೇಡ್ ಮೂವೀಸು ನೋಡ್ತೀವಿ ನಾವು. ಎಂಥದೇ ಆಗಿದ್ರು, ಹುಡುಗರು ಆಗಿರ್ಬೋದು, ಹುಡುಗಿರು ಆಗಿರ್ಬೋದು, ಗೌಪ್ಯಗಾರು ನೋಡೋಕೆ ಹೋಗ್ತೀವಿ. ಬಟ್ ಆ್ಯಸ್ ಎ ಸಿಟಿಸನ್, ನಾನೊಂದು ಹೆಣ್ಮಗಳಾಗಿ ಏನಕ್ಕೆ ನಾನು ನಂಬಿಕೆ ಇಟ್ಟು ಯಶ್ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಯಾವತ್ತೂ ಹೆಣ್ಮಕ್ಕಳನ್ನ ಕೀಳುವಾಗಿ ನೋಡೋಕ್ಕಾಗಿರ್ಬೋದು ಅಥವಾ ಸಮಾಜಕ್ಕೆ ಬ್ಯಾಡ್ ಮೆಸೇಜ್ ಕೊಡೋರಾಗಿರ್ಬೋದು ಯಾವತ್ತಿಗೂ ಸಾಧ್ಯನೇ ಇಲ್ಲ. ಸೊ ಯಶ್ ಆ್ಯಂಡ್ ಅವ್ರ ಮೇಲಿರೋ ನಂಬಿಕೆಗೆ ನಾವಿಲ್ಲಿ ಬಂದಿದ್ದೀವಿ. ಆ್ಯಂಡ್ ಏನೋ ಒಂದು ಮೆಸೇಜ್ ಇರುತ್ತೆ, ಏನು ನೋಡ್ತೀವೋ ದಟ್ ಈಸ್ ನಾಟ್ ದ ರಿಯಾಲಿಟಿ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಆಲಿಸಿದಾಗ ನಿಜವೂ ತಿಳಿಯುವುದು ಅಂತ ಹೇಳ್ತಾರೆ. ಸೊ ಟಾಕ್ಸಿಕ್ ಹೆಂಗಿರುತ್ತೆ ಅನ್ನೋದು ವಿ ಡೋಂಟ್ ನೋ, ಬಟ್ ವಿ ಟ್ರಸ್ಟ್ ಯಶ್ ಅಷ್ಟೇ. ಥ್ಯಾಂಕ್ ಯು. ಓಕೆನಾ? ಎಸ್, ಇದಾಗಿತ್ತು ಯಶ್ ಅವರ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಬೆಂಗಳೂರು.